ಸುಬ್ರಹ್ಮಣ್ಯದಿಂದ ಸುಮಾರು 24 ಕಿಲೋಮೀಟರ್ ದೂರದಲ್ಲಿ ನಿಡ್ವಾಳ ಕ್ಷೇತ್ರದಲ್ಲಿ ಭಕ್ತಿ ಸಂಭ್ರಮ ಮನೆ ಮಾಡಿದೆ. ಸುಳ್ಯ ತಾಲೂಕಿನ 50 ಗ್ರಾಮದ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಪುರಾತನ ಶ್ರೀ ಮಹಾವಿಷ್ಣು ದೇವಸ್ಥಾನವು ಭವ್ಯ ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗುತ್ತಿದೆ. ಏಪ್ರಿಲ್ 24ರಿಂದ ಮೇ 3ರವರೆಗೆ ನಡೆಯಲಿರುವ ಈ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಭಾಗಿಯಾಗುವ ನಿರೀಕ್ಷೆಯಿದೆ. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಪವಿತ್ರ ಕ್ಷೇತ್ರವು ತುಳುನಾಡಿನ ಅವಳಿ ವೀರರಾದ ಕೋಟಿ ಚೆನ್ನಯ್ಯರೊಂದಿಗೆ ಆಳವಾದ ಸಂಬಂಧ ಹೊಂದಿದೆ. ಭಕ್ತಿಯಿಂದ ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥಿಸಿದಲ್ಲಿ ಮಾಂಗಲ್ಯ ಯೋಗ, ಸಂತಾನ ಭಾಗ್ಯ ಹಾಗೂ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಎಂಬುದು ಭಕ್ತರ ನಂಬಿಕೆ. ಇದೀಗ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ಭರದಿಂದ ಸಾಗುತ್ತಿದ್ದು, ಗರ್ಭಗುಡಿ, ತೀರ್ಥಮಂಟಪ, ಸುತ್ತುಗೋಪುರ, ಅನ್ಛತ್ರ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ. ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಈ ಪುಣ್ಯ ಕಾರ್ಯಕ್ಕೆ ಭಕ್ತರಿಂದ ಧನ ಸಹಕಾರ ಕೋರಲಾಗಿದೆ. ಈ ಅಪರೂಪದ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗುವುದು ನಮ್ಮೆಲ್ಲರ ಭಾಗ್ಯ. ಭಗವದ್ಭಕ್ತರು ಎಲ್ಲರೂ ಒಂದು ಬ್ರಹ್ಮಕಲಶೋತ್ಸವ ಸಮಾರಂಭದಲ್ಲಿ ಬಂದು ಭಾಗವಹಿಸಿ ನಿಡ್ವಾಳ ಶ್ರೀ ಮಹಾವಿಷ್ಣುವಿನ ಕೃಪೆ ಪಾತ್ರರಾಗಿ. ಭೂಮಿಯನ್ನು 1997ರಲ್ಲಿ ನಾವು ಶ್ರೀಮತಿ ಕುഞ്ഞാಲಿಯಮ್ಮ ಎಂಬವರಿಂದ ಖರೀದಿ ಮಾಡಿರ್ತೇವೆ. ಆ ಖರೀದಿ ಮಾಡಿ ಒಂದು 1-2 ತಿಂಗಳಲ್ಲಿ ಇದೇ ಎನ್ಮೂರಿನ ಕೋಟಿ ಚೆನ್ನಯ್ಯ ಗರಡಿಯಲ್ಲಿ ಸ್ವರ್ಣ ಪ್ರಶ್ನ ಚಿಂತನೆ ಇರ್ತದೆ. ಆ ಟೈಮಲ್ಲಿ ಹೀಗೆ ಇಂಥ ಭೂಮಿಯಲ್ಲಿ ಕೋಟಿ ಚೆನ್ನಯ್ಯರು ಆರಾಧನೆ ಮಾಡಿಕೊಂಡಿದ್ದ ದೇವಸ್ಥಾನ ಪಾಲು ಬಿದ್ದಿದೆ. ಆ ದೇವಸ್ಥಾನ ಜೀರ್ಣೋದ್ಧಾರವಾಗಿ ಹೊಸ ದೇವಸ್ಥಾನ ನಿರ್ಮಾಣ ಆಗಬೇಕಂತೇಳಿ ಅಲ್ಲಿ ಸ್ವರ್ಣ ಪ್ರಶ್ನ ಚಿಂತನೆಯಲ್ಲಿ ಕಂಡುಬಂತು. ಅದೇ ಪ್ರಕಾರ ಅಲ್ಲಿಯ ಆಡಳಿತ ಸಮಿತಿಯ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣ ರೈ ಕಟ್ಟಬೀಡು ಅವರು ಬಂದು ನನ್ನನ್ನು ಸಂಪರ್ಕಿಸಿ ವಿಷಯವನ್ನೆಲ್ಲ ತಿಳಿಸಿ ನಮ್ಮನ್ನು ಸ್ವರ್ಣ ಪ್ರಶ್ನ ಚಿಂತನೆಯಲ್ಲಿ ಕರ್ಕೊಂಡು ಹೋದರು. ಅಲ್ಲಿ ವಿಚಾರ ಪ್ರಸ್ತಾಪಿಸಿ ಹೀಗೆ ಮಹಾವಿಷ್ಣು ದೇವಸ್ಥಾನ ಆ ಜಾಗದಲ್ಲಿ ಉಂಟು, ಅದನ್ನು ಪುನರ್ನಿರ್ಮಾಣ ಮಾಡಬೇಕು, ನಿಮ್ಮ ಅಭಿಪ್ರಾಯ ಏನಂತ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ನೀವು ಎಲ್ಲರೂ ಸೇರಿ ದೇವಸ್ಥಾನ ನಿರ್ಮಾಣ ಮಾಡಿದ್ರೆ ನಾನು ಅದಕ್ಕೆ ಬೇಕಾದ ಸ್ಥಳವನ್ನು ದಾನಪತ್ರ ರೂಪದಲ್ಲಿ ಬಿಟ್ಟುಕೊಡ್ತೇನೆ ಅಂತ ಹೇಳಿದೆ. ಅದೇ ರೀತಿಯಾಗಿ ಈ 35 ಸೆನ್ಸ್ ಸ್ಥಳವನ್ನು ಶ್ರೀ ಮಹಾವಿಷ್ಣು ದೇವರ ಹೆಸರಿಗೆ ದಾನಪತ್ರ ಮಾಡಿರ್ತೇವೆ. ಅಲ್ಲಿಂದ ಪುನರ್ನಿರ್ಮಾಣಗೊಂಡು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೇವರ ವಿಗ್ರಹವು ಶ್ರೀರಾಮನಾಗಿ ಚೊಕ್ಕಾಡಿಯಲ್ಲಿ ಪೂಜಿಸಲ್ಪಡ್ತಿತ್ತು. ಅದನ್ನು ಶ್ರೀ ರಾಘವೇಶ್ವರ ಸ್ವಾಮೀಜಿಯವರ ಸ್ವಾಧೀನ, ಅವರ ಸುಪರ್ದಿಯಲ್ಲಿ ಇದು ರಾಮ ಮಂದಿರ ಇದ್ದ ಕಾರಣ ಅವರೇ ಸ್ವತಃ ಅಲ್ಲಿ ಬೇರೆ ವಿಗ್ರಹ ಮಾಡಿ ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಅಲ್ಲಿಯ ಮೂಲ ವಿಗ್ರಹವನ್ನು ಇಲ್ಲಿಗೆ ನಮಗೆ ನೀಡಿ 2007ನೇ ಇಸವಿಯಲ್ಲಿ ಒಂದು ದೇವಸ್ಥಾನ ಇಲ್ಲಿ ನಿರ್ಮಾಣ ಆಗಿ ಬ್ರಹ್ಮಕಲಶೋತ್ಸವ ಆಗಿರುತ್ತದೆ. ಹಾಗೆ ಇಂದಿಗೆ ಸಾಧಾರಣ 19 ವರ್ಷ ಆಯಿತು. ಆಗಿ ಒಂದು 3 ವರ್ಷ ಹಿಂದೆ ಇದು ಅಷ್ಟಬಂಧ ಹೋಗಿತ್ತು. ಹಾಗೆ ಅಷ್ಟಬಂಧ ಪುನಃ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಾಡಬೇಕಂತ ಪ್ರಶ್ನಾ ಚಿಂತನೆ ನಡೆಸುವಾಗ ರಾಜರ ಕಾಲದಲ್ಲಿ ದೇವಸ್ಥಾನವು ಪಶ್ಚಿಮಾಭಿಮುಖವಾಗಿತ್ತು. ಅದೇ ರೀತಿ ಪಶ್ಚಿಮಾಭಿಮುಖವಾಗಿ ದೇವಸ್ಥಾನ ನಿರ್ಮಾಣಗೊಂಡರೆ ಮಾತ್ರ ಮಹಾವಿಷ್ಣು ದೇವರಿಗೆ ತೃಪ್ತಿ ಇದೆ, ಇಲ್ಲದಿದ್ದರೆ ತೃಪ್ತಿ ಇಲ್ಲ ಅಂತ ಆಯಿತು. ಆ ಪ್ರಕಾರ ಊರಿನವರೆಲ್ಲ ಸೇರಿ ಒಂದು ಪುನರ್ನಿರ್ಮಾಣ ಸಮಿತಿಯನ್ನು ರಚಿಸಿ ದೇವಸ್ಥಾನದ ನಿರ್ಮಾಣ ಕಾರ್ಯವನ್ನು ಹಮ್ಮಿಕೊಂಡಿರ್ತೇವೆ. ಎನ್ಮೂರು ಬಲ್ಲಾಳ ಅರಸರಿಗೆ ಸಂಬಂಧಿಸಿದ ಈ ಭೂಮಿಯಾಗಿರುವ ಕಾರಣ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿದೆ. ಅದು ಪೂರ್ವ ಉತ್ತಮ ಶ್ರೇಷ್ಠ ಅಂತೇಳಿ ಆಗಿನ ಅಧ್ಯಕ್ಷರ ಇಚ್ಛೆ ಪ್ರಕಾರ ಮಾಡಿದ್ದೇವೆ. ಆದರೆ ಅದು ದೇವರಿಗೆ ತೃಪ್ತಿಯಾಗಿ ಕಂಡು ಬರಲಿಲ್ಲ. ಈಗ ಪುನಃ ಅದನ್ನು ಪಶ್ಚಿಮಾಭಿಮುಖವಾಗಿ ನಿರ್ಮಾಣ ಮಾಡ್ತಿದ್ದೆ. ಈ ನಿಡ್ವಾಳ ಎಂಬ ಜಾಗದಲ್ಲಿ ಹಿಂದೆ ಸಂಪೂರ್ಣವಾಗಿ ಗದ್ದೆ ಆಗಿತ್ತು. ಆ ಗದ್ದೆ ಆಗಿದ್ದ ಸಂದರ್ಭದಲ್ಲಿ ಕೋಟಿ ಜನರು ಇದೇ ಭೂಮಿಯನ್ನು ವ್ಯವಸಾಯ ಮಾಡಿಕೊಂಡು ಎನ್ಮೂರು ಬಲ್ಲಾಳರ ಜೊತೆಯಲ್ಲಿದ್ದರು. ಇಲ್ಲಿ ಇದೇ ಭೂಮಿಯನ್ನೆಲ್ಲ ಬೇಸಾಯ ಮಾಡಿಕೊಂಡು ಆ ಬೇಸಾಯ ಮಾಡುತ್ತಿರುವ ಸಂದರ್ಭದಲ್ಲಿ ಕೋಟಿ ಜನರು ಇದೇ ದೇವರ ದಿನಕ್ಕೆ 1 ಹೊತ್ತಾದರೂ ಬಂದು ದೇವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿಕೊಂಡಿರ್ತಿದ್ರಂತೆ. ಇದೇ ಭೂಮಿಯಲ್ಲಿ ತದನಂತರ ಎನ್ಮೂರು ಬಲ್ಲಾಳರಿಗೂ ಪಂಚಬಲ್ಲಾಳರಿಗೂ ಯುದ್ಧ ನಡೆಯುವ ಸಂದರ್ಭದಲ್ಲಿ ಎನ್ಮೂರು ಬಲ್ಲಾಳರ ಪರವಾಗಿ ಕೋಟಿ ಜನರು ಹೋರಾಟ ಮಾಡ್ತಾರೆ. ಲಾಸ್ಟಿಗೆ ಹೋರಾಟದಲ್ಲಿ ಎನ್ಮೂರು ಬಲ್ಲಾಳರಿಗೆ ಜಯಮಾಲೆಯನ್ನು ಕೊಡ್ತಾರೆ. ಆದರೆ ಕೊನೆಗೆ ಯುದ್ಧ ಎಲ್ಲ ಮುಗ್ದ ನಂತರ ಕೋಟಿ ಕೂತುಕೊಂಡಿರುವಲ್ಲಿ ಹಿಂದಿಂದ ಬಂದು ಪಡುಮಲೆಯ ಬಲ್ಲಾಳರೊಬ್ಬರು ಬಂದು ಚೂರಿ ಹಾಕಿ ಹಿಂಬದಿಯಿಂದ ಇದು ಮಾಡ್ತಾರೆ. ಅದರಲ್ಲಿ ಕೋಟಿಯ ಪ್ರಾಣ ಹೋಗ್ತಾರೆ. ಆ ಪ್ರಾಣ ಹೋಗುವ ಸಂದರ್ಭದಲ್ಲಿ ಸಮೇತ ನನಗೆ ತೀರ್ಥ ತಂದುಕೊಳ್ಳಿ ಅಂದರೆ ಇದೇ ದೇವಸ್ಥಾನದ ಅರ್ಚಕರು ಪೂಜೆನಾದ ನಂತರ ತೀರ್ಥವನ್ನು ತಗೊಂಡೋಗಿ ಕೋಟಿಯ ಬಾಯಿಗೆ ಬಿಟ್ಟದಂಥ ಇತಿಹಾಸದಲ್ಲಿ ಕಂಡುಬರುತ್ತದೆ. ಹಾಗೆ ಕೋಟಿ ಚೆನ್ನಯ್ಯರಿಗೆ ಪ್ರೀತ್ಯರ್ಥವಾಗಿಯೇ ಈ ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಮೂಲ ಕಾರಣವೇ ಕೋಟಿ ಚೆನ್ನಯ್ಯರು. ಕೋಟಿ ಚೆನ್ನಯ್ಯರ ಅಲ್ಲಿ
ಇದು ಇಲ್ಲದಿದ್ದರೆ ಇಲ್ಲಿ ದೇವಸ್ಥಾನ ಆಗ್ತಿರಲಿಲ್ಲ. ಇದಕ್ಕೆ ಮೂಲ ಕಾರಣ ಕೋಟಿ ಜನ ರೀ. ಈ ದೇವಸ್ಥಾನ ಈ ಮಣ್ಣಲ್ಲಿ ಆಗಬೇಕಾದ್ರೆ, ಪುನರ್ ನಿರ್ಮಾಣ ಆಗಬೇಕಾದ್ರೆ. ಮತ್ತು ಇಲ್ಲಿ ಇದೇ ಬಲ್ಲಾಳ ಅರಸರಿಗೆ ಸಂಬಂಧಪಟ್ಟ ಆಗಿನ ಕಾಲದಲ್ಲಿ ಚಾಮುಂಡಿ ದೈವ ಅಂದರೆ ದೇವರಿಗಿದೆ. ಆ ಚಾಮುಂಡಿ ದೈವವು ಇದು ಪೂರ್ವಾಭಿಮುಖವಾಗಿ ಗುಡಿ ಕಟ್ಟಿದ. ಆ ಪೂರ್ವಾಭಿಮುಖ ಈ ದೇವಸ್ಥಾನದ ಸಾಯಂಕಾಲ ದೀಪಾರಾಧನೆ ಮಾಡುವ ದೀಪ ಚಾಮುಂಡಿ ಸ್ಥಾನಕ್ಕೂ ಹಾಗೂ ಬಲ್ಲಾಳರ ಅರಮನೆಗೂ ಕಾಣ್ತಿತ್ತು. ಅಂದರೆ ಆ ಟೈಮಲ್ಲಿ ಸಂಪೂರ್ಣ ಗದ್ದೆ ಇದ್ದ ಕಾರಣ ಇದು ನೇರಾಗಿ ಪಶ್ಚಿಮಕ್ಕೆ ಅರಮನೆ ಇರುವ ಕಾರಣ ಇಲ್ಲಿ ದೇವರಿಗೆ ದೀಪಾರಾಧನೆ ಮಾಡೋದು ಚಾಮುಂಡಿ ಗುಡಿ ಹತ್ತಿರ, ಮತ್ತು ಅಲ್ಲಿ ಬಲ್ಲಾಳರ ಅರಮನೆ ಕಾಣ್ತಿತ್ತು. ಹಾಗೆ ಆ ಚಾಮುಂಡಿ ಗುಡಿಯಲ್ಲಿಟ್ಟ ದೀಪ ದೇವರಿಗೆ ಇಲ್ಲಿ ಕಾಣ್ತಿತ್ತು. ಆ ರೀತಿಯಾಗಿ ಎದುರಿನಿಂತ ಇದು ಇತಿಹಾಸದಲ್ಲಿ ಬರ್ತದೆ. ಅದೇ ರೀತಿ ಈಗ ನಿರ್ಮಾಣ ಮಾಡಿದ್ದೇವೆ. ದೇವರಾದಂತಹ ಶ್ರೀ ನಿಡ್ವಾಳ ಮಹಾವಿಷ್ಣು ದೇವರಿಗೆ ಸ್ಮರಣೆಗಳನ್ನು ಮಾಡುತ್ತಾ 3 ವರ್ಷಗಳ ಹಿಂದೆ ನಾವು ಈ ಒಂದು ದೇವಳದ ಪುನರ್ನಿರ್ಮಾಣ ಕಾರ್ಯಕ್ಕೆ ಕ್ಷೇತ್ರದ ದೈವಜ್ಞರಾದ ಚೌಕಿ ಬಾಲಕೃಷ್ಣ ನಾಯರ್ರವರು, ಕ್ಷೇತ್ರದ ವಾಸ್ತುಶಿಲ್ಪಿಗಳು ಪ್ರಸಾದ್ ಮುನ್ಯಾಂಗಳರವರು, ಕ್ಷೇತ್ರದ ತಂತ್ರಿಗಳು ಕೆಮ್ಮಿಂಜೆ ನಾಗೇಶ ತಂತ್ರಿಗಳು ಇವರ ಮಾರ್ಗದರ್ಶನ ನಿರ್ದೇಶನ ಪ್ರಕಾರ ನಾವೊಂದು ಪುನರ್ನಿರ್ಮಾಣ ಸಮಿತಿಯನ್ನು ರಚಿಸಿಕೊಂಡು ಈ ಒಂದು ದೇವಳದ ಪುನರ್ನಿರ್ಮಾಣಕ್ಕೆ ಎಲ್ಲ ಊರಿನ ಭಕ್ತರು, ಪರ ಊರ ಭಕ್ತರು ಸೇರಿಕೊಂಡು ಒಂದು ಸಂಕಲ್ಪವನ್ನು ಮಾಡಿ ಈ ಕಾರ್ಯಕ್ಕೆ ಹೊರಟೆವು. ಪ್ರಥಮದಲ್ಲಿ ನಾಗದೇವರನ್ನು ಪ್ರತಿಷ್ಠೆ ಮಾಡಿಕೊಂಡು ನಂತರ ಶ್ರೀದೇವರನ್ನು ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡಿ ಈ ಒಂದು ದೇವಸ್ಥಾನದ ಪುನರ್ನಿರ್ಮಾಣಕ್ಕೆ ಕೈ ಜೋಡಿಸಿದೆವು. ಶ್ರೀದೇವರ ಗರ್ಭಗುಡಿ ಮತ್ತು ತೀರ್ಥಮಂಟಪ ಇದನ್ನು ಶಿಲಾಮಯವಾಗಿ ರಚನೆ ಮಾಡಿ ತಾಮ್ರದ ಹೊದಿಕೆಯನ್ನು ಮಾಡಿ ರಚಿಸಿದೆವು. ನಂತರ ಹೊರ ಪೌಳಿಯನ್ನು ಸಹ ಶಿಲಾಮಯವಾಗಿ ಗೋಡೆ ನಿರ್ಮಾಣ ಮಾಡಿ ಈ ಒಂದು ಕಾರ್ಯವನ್ನು ಕೂಡ ನಾವು ಮಾಡಿದೆವು. ಸುಮಾರು ಪ್ರಾರಂಭದಲ್ಲಿ 4 ಕೋಟಿ ವೆಚ್ಚದ ಒಂದು ಅಂದಾಜು ವೆಚ್ಚ ನಮ್ಮ ಮುಂದೆ ಇತ್ತು. ಸುಮಾರು ಈಗ 2.5 ಕೋಟಿಯಷ್ಟು ಹಣವನ್ನು ಪರ ಊರ ಭಕ್ತರಿಂದ ಸಂಗ್ರಹಿಸಿ ಈ ಒಂದು ಕಾರ್ಯಕ್ಕೆ ವಿನಿಯೋಗ ಮಾಡಿದ್ದೇವೆ. ಹಾಗೆಯೇ ಇನ್ನು ಮುಂದೆ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಆಗಲಿಕ್ಕೆ ಬಾಕಿ ಇವೆ. ಆ ಎಲ್ಲ ಕೆಲಸಗಳು ಮುಂದಿನ ದಿನಗಳಲ್ಲಿ ಭಕ್ತರ ಸಹಕಾರದಿಂದ ಆಗ್ತದೆ ಅನ್ನುವಂತಹ ಒಂದು ನಂಬಿಕೆ ನಮ್ಮದು. ಅದೇ ರೀತಿ ಈ ಕ್ಷೇತ್ರದ ದೈವಗಳಾದಂತಹ ಶ್ರೀ ಚಾಮುಂಡಿ ದೈವ ಇದರ ಛಾವಡಿಯನ್ನು, ದೈವಸ್ಥಾನವನ್ನು ಅದರ ಮೂಲ ಸ್ಥಾನದಲ್ಲಿ ರಚನೆ ಮಾಡಿ ಅಲ್ಲಿ ದೈವವನ್ನು ಪ್ರತಿಷ್ಠೆ ಮಾಡಲಾಗಿದೆ. ಅದೇ ರೀತಿ ಪಂಜುರ್ಲಿ, ಗುಳಿಗ ಈ ದೈವಗಳ ಕಟ್ಟೆಗಳನ್ನು ಕೂಡ ದೈವಜ್ಞರ ಚಿಂತನೆಯಲ್ಲಿ ಕಂಡುಬಂದ ರೀತಿಯಲ್ಲಿ ಮೂಲ ಸ್ಥಾನದಲ್ಲಿ ನಾವು ಪ್ರತಿಷ್ಠೆ ಮಾಡಿ ಈಗಾಗಲೇ ಪ್ರತಿಷ್ಠೆಯನ್ನು ಪೂರೈಸಿದ್ದೇವೆ. ಈ ವರ್ಷ ಏಪ್ರಿಲ್ ತಿಂಗಳ 24ರಿಂದ ಮೇ ತಿಂಗಳ 3ರವರೆಗೆ ಶ್ರೀದೇವರ ಬ್ರಹ್ಮಕಲಶವನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪದಿಂದ ಬ್ರಹ್ಮಕಲಶೋತ್ಸವ ಸಮಿತಿಯನ್ನು ರಚಿಸಿಕೊಂಡು ಅದರಲ್ಲಿ ಸಂಚಾಲಕರುಗಳನ್ನು ನೇಮಿಸಿಕೊಂಡು ಹಾಗೂ ಎಲ್ಲ ಪದಾಧಿಕಾರಿಗಳು, ಸಂಚಾಲಕರು, ಊರಿನ ಭಕ್ತರು, ಸದಸ್ಯರು, ಪರ ಊರ ಭಕ್ತರು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನಡೆಸುವಲ್ಲಿ ನಾವು ಮುನ್ನಡಿಯನ್ನು ಇಟ್ಟಿದ್ದೇವೆ. ಸುಮಾರು 80 ಲಕ್ಷದ ಅಂದಾಜು ವೆಚ್ಚದ ಈ ಬ್ರಹ್ಮಕಲಶೋತ್ಸವ ಕಾರ್ಯವು ಊರಿನ ಪರ ಊರ ಭಕ್ತರ ಒಂದು ಸಹಕಾರದಿಂದ ಯಶಸ್ವಿಯಾಗಿ ನಡೆಯಬೇಕಾಗಿದೆ. ಅದಕ್ಕೆ ನಾವು ಎಲ್ಲ ಪರ ಊರ ದಾನಿಗಳು, ಭಕ್ತರು ಈ ಹಿಂದೆ ನಮಗೆ ಈ ಪುನರ್ನಿರ್ಮಾಣ ಕಾರ್ಯಕ್ಕೆ ಯಾವ ರೀತಿ ಕೈ ಜೋಡಿಸಿ ಧನ ಸಹಾಯ ನೀಡಿದ್ದಾರೆ, ಅದೇ ರೀತಿ ಎಲ್ಲ ಊರಿನ ಮತ್ತು ಪರ ಊರಿನ ಭಕ್ತರು ತನು ಮನ ಧನದ ಸಹಕಾರವನ್ನಿತ್ತು ನಮ್ಮ ಈ ಒಂದು ಕೆಲಸದಲ್ಲಿ ಕೈ ಜೋಡಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ವಿನಮ್ರವಾಗಿ ಪ್ರಾರ್ಥಿಸ್ತೇನೆ. ಈಗಾಗಲೇ ಸುಳ್ಯ ತಾಲೂಕಿನಲ್ಲಿ ಕೆಲವೇ ಮನೆಗಳು ಬಾಕಿ ಉಳಿದಿವೆ. ಅದರಲ್ಲೂ ಇನ್ನು ಬಾಕಿಯಾದರೂ ಆಮಂತ್ರಣ ಪತ್ರಿಕೆ ಅವರು ಸಿಕ್ಕಿದೆ ಅಂತ ಹೇಳಿಕೊಂಡು
ಬಂದು ನಮ್ಮೊಂದಿಗೆ ಸಹಕರಿಸಿ ಹೆಚ್ಚಿನ ಧನ ಸಹಾಯವನ್ನು ನೀಡಬೇಕಾಗಿ ಈ ಮೂಲಕ ವಿನಂತಿಸುತ್ತಿದ್ದೇವೆ. ಅದರಡೆಯಲ್ಲಿ ನಮಗೆ ಇನ್ನೂ 3 ತಾಲೂಕನ್ನು ಈಗಾಗಲೇ ಕವರ್ ಮಾಡಬೇಕು ಅಂದುಂಟು. ಅದು ಎಲ್ಲ ರೀತಿಯಲ್ಲಿ ನಮಗೆ ಕವರ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಆದ್ದರಿಂದ ಪುತ್ತೂರು ತಾಲೂಕಾದರೂ ಆಮಂತ್ರಣ ಮುಟ್ಟಬೇಕು ಅಂತ ನಮ್ಮದೊಂದು ನಿರೀಕ್ಷೆ. ಹಾಗಾಗಿ ಎಲ್ಲರೂ ನಮ್ಮ ಮುಂದೆ ಸಹಕರಿಸಬೇಕು ಅಂತ ಈ ಮೂಲಕ ವಿನಂತಿಸುತ್ತಿದ್ದೇವೆ. ಪೂರ್ಣ ಬ್ರಹ್ಮದ ಕೆತ್ತನೆ ಕೆಲಸವನ್ನು, ಶಿಲಾಕಲ್ಲಿನ ಕೆತ್ತನೆ ಕೆಲಸವನ್ನು ಈಶ್ವರಚಂದ್ರ ಮುಂಡೂರು ಇವರು ವಹಿಸಿಕೊಂಡಿರ್ತಾರೆ. ಹಾಗೆ ಮರದ ಕೆತ್ತನೆ ಕೆಲಸವನ್ನು ವಸಂತಾಚಾರಿ ಬೆಳಲು ಇವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ಇನ್ನೇನು ದಿನದಲ್ಲಿ ಎಲ್ಲ ಕೆಲಸವನ್ನು ಪೂರ್ಣವಾಗಿ ಮುಗಿಸಿಕೊಡ್ತು ಎನ್ನುವಂಥ ವಿಶ್ವಾಸವನ್ನು ನಮಗೆ ಅವರು ಕೊಟ್ಟಿದ್ದಾರೆ. ಆದರೆ ನಾವು ಈ ಕೆಲಸವನ್ನು ಪೂರ್ಣವಾಗಿ ಮುಗಿಸಲು ಊರ ಹಾಗೂ ಪರ ಊರ ದಾನಿಗಳ ಸಹಕಾರದಿಂದ ಈ ಕೆಲಸವು ಇಲ್ಲಿಯವರೆಗೆ ಬಂದಿರ್ತದೆ. ಹಾಗೆ ಇನ್ನೂ ಅನೇಕ ಕೆಲಸಗಳು ಬಾಕಿವೆ. ದೇವರಿಗೆ ಪ್ರಥಮವಾಗಿ ಇದು ವಸಂತಕಟ್ಟೆ ಹಾಗೂ ಅನ್ನಛತ್ರದ್ದು ಮತ್ತು ಅರ್ಚಕರಿಗೆ ಮನೆ, ಸ್ನಾನಗೃಹ, ಅರ್ಚಕರ ಸ್ನಾನಗೃಹ, ಕೊಠಡಿಗಳ ಕೆಲಸಗಳು ಇನ್ನೂ ಬಾಕಿ ಇವೆ. ಅದು ಮುಂದಿನ ದಿನಗಳಲ್ಲಿ ನಾವು ಹಂತ ಹಂತವಾಗಿ ಈ ಕೆಲಸವನ್ನು ಮುಂದುವರಿಸಲು ನಾವು ಪ್ರಯತ್ನವನ್ನು ಪಡ್ತೇವೆ. ಅದಕ್ಕೆಲ್ಲರೂ ಭಕ್ತಾದಿಗಳ ಊರ ಹಾಗೂ ಪರ ಊರ ಭಕ್ತಾದಿಗಳ ಸಹಕಾರವನ್ನು, ತನು ಮನ ಧನಗಳ ಸಹಕಾರವನ್ನು ನಾವು ಬಯಸ್ತಿದ್ದೇವೆ. ಮಹಾವಿಷ್ಣು ದೇವರು 2007ರಲ್ಲಿ ಇಲ್ಲಿ ಪ್ರತಿಷ್ಠೆ ಆದ ಮೇಲೆ ಇಲ್ಲಿಗೆ ಬಂದಂಥ ಭಕ್ತಾದಿಗಳಿಗೆ ಅವರು ಹಾಲು ಪಾಯಸ ಮಾಡಲಿ, ಮಹಾಪೂಜೆ ಅಥವಾ ಯಾವ ಸೇವೆಗಳನ್ನು ಮಾಡಿದರೂ ಅವರ ಇಷ್ಟಾರ್ಥವನ್ನು ಆ ಭಗವಂತ ನೆರವೇರಿಸ್ತಾ ಇದ್ದಾನೆ. ಮದುವೆ ಆಗದಂಥ ಬಂದ ಭಕ್ತಾದಿಗಳು ಪ್ರಾರ್ಥನೆಯನ್ನು ಮಾಡಿ ಆಮೇಲೆ ಒಂದೇ ತಿಂಗಳಲ್ಲಿ ಅವರಿಗೆ ಲಗ್ನ ಕೂಡಿ ಬಂದಂಥ ಒಂದು ನಿದರ್ಶನಗಳು ಇಲ್ಲಿ ತುಂಬ ಇದೆ, ಭಗವದ್ಭಕ್ತರಲ್ಲಿ ಕೇಳಿಕೊಳ್ಬೋದು. ಅದೇ ರೀತಿ ಮಕ್ಕಳಾಗದವರು ಸಹ ಇದೇ ಗ್ರಾಮದಲ್ಲಿ ಅವರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ದೇವರಿಗೆ ಅವರ ಇಷ್ಟಾರ್ಥ ಯಾವ ಸೇವೆಯನ್ನು, ಅಂದರೆ ಹಾಲು ಪಾಯಸ ವಿಶೇಷ ಇಲ್ಲಿ. ಆ ಹಾಲು ಪಾಯಸವನ್ನು ನಾನು ಮಾಡಿಸ್ತೇನೆ ಎಂಬ ಒಂದು ಭಕ್ತರು ಪ್ರಾರ್ಥನೆ ಮಾಡಿ ಹೋದಲ್ಲಿ ಅವರಿಗೆ ಆ ಮಕ್ಕಳು ಆದ ನಿದರ್ಶನ ಈ ಗ್ರಾಮದಲ್ಲಿಯೂ ಇದೆ, ಪರ ಊರದಲ್ಲಿಯೂ ಇದೆ. ಅದೇ ರೀತಿ ಇಲ್ಲಿಗೆ ಬಂದ ಭಕ್ತಾದಿಗಳು ಯಾರಿಗೋ ಹಣ ಅವರಿಗೆ ಕೊಡುವವರು ಕೊಡದೆ ಬಾಕಿಯಾಗಿದ್ದು ಎಷ್ಟೋ ವರ್ಷ ಕೊಡದೆ ಫೋನಲ್ಲಿಯೂ ಸಂಪರ್ಕ ಸಿಗದೆ ಇದ್ದವರು ಇತ್ತೀಚೆಗೆ ಬಂದ ಒಬ್ಬ ಭಕ್ತರು ಅವರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಕೇವಲ ಅವರ ಮನೆಗೆ ತಲುಪುವ ಮೊದಲು ಅವರಿಗೆ ಆ ಮನೆ ಕೊಡಲಿಕ್ಕೆ ಹಣ ಯಾರಿದ್ದಾರೋ ಅವರು ಫೋನ್ ಮಾಡಿ ತಕ್ಷಣ ಫೋನ್ ಮಾಡಿದೆ, ಸರ್ ನಾನು ಇಂಥ ದಿವಸ ನಿಮಗೆ ಕೊಡ್ತೇನೆ, ಆದಷ್ಟು ನಾನು ಸೋತಿದ್ದೇನೆ ಎಂಬ ಒಂದು ಮಾಹಿತಿಯನ್ನು ಸಹ ಅವರು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಜಾತ್ರೆ ಟೈಮಲ್ಲಿ ಸಹ ಪವಾಡಗಳು ತುಂಬ ನಡೆದಿದೆ. ಒಂದು ಸಲ ಹಸಿರುವಾಣಿ ಬಂದು ನಾವು ಒಳಗೆ ತಂದು ಇಟ್ಟಾಗಿದಷ್ಟೇ ಇಟ್ಟು ಪ್ರಾರ್ಥನೆ ಮಾಡಿ ಮಂಗಳಾರತಿ ಮಾಡ್ತಾಯಿತ್ತು. ಆ ಹೊತ್ತಿಗೆ ಬಾಮಿಯ ನೀರು ಒಂದೇ ಸವನೆ ಮೇಲೆ ಕೆಳಗೆ ಹೋಗ್ತಾಯಿತ್ತು. ಯಾರೋ ಒಬ್ಬರು ಬಂದು ನೋಡಿದರು, ಇದು ಮೇಲೆ ಕೆಳಗೆ ಹೋಗ್ತಾ ಉಂಟು, ಎಲ್ಲರೂ ಬಂದು ನೋಡಿದರು. ಒಂದು ಪವಾಡ ರೀತಿಯಲ್ಲಿ ಆ ನೀರು ಮೇಲೆ ಕೆಳಗೆ ಹೋಗ್ತಾ ಇತ್ತು. ಇನ್ನೊಂದು ನಿದರ್ಶನದಲ್ಲಿ ಹೇಳುವುದಂತಾರೆ, ಜಾತ್ರೆ ಮೇಲೆ ಕೋಟಿ ಚೆನ್ನರು ಸಹ ಇವರ ಚಂದ್ರಪ್ರಕಾಶ್ ಅವರ ಗೇಟಿನ ಮುಖಾಂತರ ಹೀಗೆ ಬಂದು ಇಲ್ಲಿ ಬಂದು ಒಳಗೆ ಒಬ್ಬರು ಭಕ್ತರು ಇದ್ದರು. ಆ ಭಕ್ತರು ಇದ್ದವರು ಅಲ್ಲಿಂದೇ ಬಂದದ್ದು ಅಂತ ಹೇಳಿದರು. ಆ ಕೋಟಿ ಚೆನ್ನರು ಇವರ ಮನೆಯ ಕೆಲಸದವರು ಹೋದದ್ದನ್ನು, ಗೇಟ್ ದಾಟಿ ಬಂದದ್ದನ್ನು, ವಾಪಸ್ ಇಲ್ಲಿ ಬಂದು ದರ್ಶನ ಮಾಡಿ ಹೋದದ್ದನ್ನು ಸಹ ನೋಡಿದ್ದಾರೆ, ಅವರಿಗೆ ಕಣ್ಣಿದೆ. ಮಹಾವಿಷ್ಣು ದೇವರು ಚೊಕ್ಕಾಡಿಯಲ್ಲಿ ಆರಾಧನೆ ಮಾಡಿಕೊಂಡು ಇರುವಾಗ ಅಲ್ಲಿಂದ ಆ ಇಲ್ಲಿಯೇ ಕೊಟ್ಟಿದ್ದಾರೆ ಅದನ್ನು. ಒಂದೇ ಒಂದು ಆ ಬಿಂಬದಲ್ಲಿ ಒಂದೇ ಒಂದು ಚುಕ್ಕೆ ಆಗಲಿ ಯಾವುದೇ ತೂತಾದರೂ ಇಷ್ಟ ತನಕ ಅದರಲ್ಲಿ ಇಲ್ಲ, ಅಷ್ಟು ಸ್ವಚ್ಛವಾದ ಈ ಬಿಂಬ ಮಹಾವಿಷ್ಣು ದೇವರ ಬಿಂಬ. ಇದನ್ನು ಮೊನ್ನೆ ಅಚ್ಚು ತೆಗೆಯುವಾಗ ಆ ಅಚ್ಚು ತೆಗೆಯುವವರು ಸಹ ಹೇಳಿದರು, ಇಂಥ ವಿಗ್ರಹ ನಾನು ಇಷ್ಟ ತನಕ ನೋಡಲಿಲ್ಲ, ಇದು ತುಂಬ ವಯಸ್ಸಲ್ಲ 700 ವರ್ಷದ ಹಿಂದಿನ ಮೂರ್ತಿ, ಅದು ಇಷ್ಟು ತನಕ ಇಷ್ಟು ಚಂದದ್ದು ನಾನು ನೋಡಲಿಲ್ಲ ಅಂತ ಅವರು ಸಹ ಮೊನ್ನೆ ಅಚ್ಚು ತೆಗೆಯುವಾಗ ಅದನ್ನು ನಮಗೆ ವಿವರವಾಗಿ ಹೇಳಿದರು. ಭಕ್ತಾದಿಗಳು ಇಲ್ಲಿಗೆ ನಮಗೆ ಕೋರಿಕೆಯಾಗಿ ಅವರ ಇಷ್ಟಾರ್ಥ ಏನು ನೆರವೇಬೇಕು ಅಂತ ಹಲವು ವಸ್ತುಗಳು ನಮಗೆ ಬೇಕಾಗ್ತದೆ. ಅಲ್ಲಿಗೆ ಬೆಳ್ಳಿ ವಸ್ತುಗಳು ಬೇಕು, ಹಲವು ಕೆಲಸ ಕಾರ್ಯಗಳ ಇದು ಬೇಕು, ವಸ್ತುಗಳು ಬೇಕು. ಅದೇ ರೀತಿ ನಾಡಿನ ಬ್ರಹ್ಮ ಕಲಶಕ್ಕೆ ಎಲ್ಲ ಊರಿನ ಭಗವದ್ಭಕ್ತರು ತನು ಮನ ಧನಗಳಿಂದ ಅವರಿಂದ ನಾವು ಪ್ರತಿಯೊಬ್ಬರ ಹತ್ರ ಕೇಳೋದು, ಪ್ರತಿ ಮನೆಯಿಂದ ಧನ ಸಹಾಯವೂ ಬೇಕು. ಅದೇ ರೀತಿ ಅವರು ಹೊರೆ ಕಾಣಿಕೆಯನ್ನು ಪ್ರತಿಯೊಬ್ಬರು ತರಬೇಕು. ನಮಗೆ ಬಲಿವಾಡ ರೂಪದಲ್ಲಿ 1 ಸೇರು ಅಕ್ಕಿ, 1 ತೆಂಗಿನಕಾಯಿ, ಕಿಂಚಿತ್ತು ಅದಕ್ಕೆ ಧನ ಸಹಾಯ, ಎಲೆ ಅಡಿಕೆ ಇದನ್ನು ಜೋಡಿಸಿ ಭಗವಂತನಿಗೆ ಸಮರ್ಪಿಸಬೇಕು ಅಂತ ನಾವು ನಾವೆಲ್ಲರೂ ಈ ಭಗವದ್ಭಕ್ತರಲ್ಲಿ ಮುಂದಿನ ಬ್ರಹ್ಮ ಕಲಶೋತ್ಸವಕ್ಕೆ
ನಾವೊಂದು ಮನವಿಯನ್ನು ಮಾಡಿದ್ದೇವೆ. ಊರಿನಿಂದ ಕೊಟ್ಟ ಹೆಣ್ಣು ಮಕ್ಕಳು ಮತ್ತು ಇಲ್ಲಿಗೆ ತಂದ ಹೆಣ್ಣು ಮಕ್ಕಳು ನಾವು ಗರ್ಭಗುಡಿ ಮತ್ತು ತೀರ್ಥ ಮಂಟಪಕ್ಕೆ ತಾಮ್ರದ ಹೊದಿಕೆ ಮಾಡಿದ್ದೇವೆ. ಇದರ ಮುಖಬೆಲೆ 1 ಸ್ಕ್ವೇರ್ ಫೀಟಿಗೆ 1250. ಇವರನ್ನು ಈ 1 ಸ್ಕ್ವೇರ್ ಫೀಟನ್ನು ಪ್ರತಿ ಈ ಊರಿಂದ ಕೊಟ್ಟ ಹೆಣ್ಣು ಮಕ್ಕಳು ಇಲ್ಲಿಂದ ಎಲ್ಲಿಂದ ತಂದಿದ್ದೇವೆ ಇದನ್ನು ಈ ಮೌಲ್ಯ 1 ಸ್ಕ್ವೇರ್ ಫೀಟಿಂದ ಹೆಚ್ಚು ಕೊಟ್ಟು ನಾಡಿದ್ದು ಬ್ರಹ್ಮಕಲಶ ದಿವಸ ರಸೀದಿ ಮಾಡಿ ಆ ಹಣವನ್ನು ಕೊಡಬೇಕು, ಅವರು ಪ್ರಸಾದ ರೂಪದಲ್ಲಿ ಅದನ್ನು ಪಡ್ಕೊಳ್ಬೇಕು ಅಂತ ಒಂದು ವಿನಂತಿ. ನಮ್ಮ ಊರಿನ ಎಲ್ಲ ಊರು ಮತ್ತು ಪರ ಊರಿನ ಈ ಎಲ್ಲ ನಮ್ಮ ರಾಜ್ಯ ಅಲ್ಲ ದೇಶದ ಭಕ್ತಾಭಿಮಾನಿಗಳು ಸಹ ನಮ್ಮ ಇದನ್ನು ನೋಡಿದವರು ಎಲ್ಲರೂ ಈ ಧನ ಸಂಗ್ರಹ ಮತ್ತು ಎಲ್ಲರೂ ಒಗ್ಗಟ್ಟಾಗಿ ನಾವು ಈ ಬ್ರಹ್ಮಕಲಶವನ್ನು ನೆರವೇರಿಸಬೇಕು ಅಂತ ಎಲ್ಲ ಮಹಾವಿಷ್ಣು ಭಕ್ತಾಭಿಮಾನಿಗಳಲ್ಲಿ ವಿನಂತಿಸ್ತಾ ಎಲ್ರಿಗೂ ಆಯುರಾರೋಗ್ಯ ಐಶ್ವರ್ಯ ಸಿರಿ ಸಂಪತ್ತನ್ನು ಕೊಟ್ಟು ಅವರ ಮನಸ್ಸನ್ನು ಈ ಕ್ಷೇತ್ರಕ್ಕೆ ಬರುವ ಹಾಗೆ ಪ್ರತಿಯೊಬ್ಬರಿಗೆ ಈ ಕ್ಷೇತ್ರ ಬರುವ ಹಾಗೆ ಪರಿವರ್ತಿಸಿ ಎಲ್ಲರೂ ಬರಬೇಕು ಅಂತೇಳಿ ನಾವು ವಿನಂತಿಸ್ತಾ ಇದ್ದೇವೆ. ಇಲ್ಲಿಯ ಒಂದು ಕಾರ್ಣಿಕ ಅಂತ ಹೇಳಿದರೆ ನಾನೇ ಇಲ್ಲಿ ಒಂದು ಬರುವಂಥ ನನಗೆ ಒಂದು ವಿಶೇಷ ಆಗಿದೆ. ಯಾಕೆಂದರೆ ನಾನು ಏನು ಈ ಜಾಗದ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಆದರೂ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಒಬ್ಬರು ಜಯರಾಮ್ ಅಂತೇಳಿ ಒಬ್ಬರು ವ್ಯಕ್ತಿ ಬಂದು ರವಣ್ಣ ನಮ್ಮ ಒಂದು ಸೆಲೆಕಲ್ಲು ಈ ನಮ್ಮ ಮಹಾವಿಷ್ಣು ದೇವಸ್ಥಾನಕ್ಕೆ ಬರಲಿಕ್ಕೆ ಉಂಟು, ಆಗ ನೀವೇ ನಿಮ್ಮ ಕೈಯರ ಅದನ್ನು ಅಲ್ಲಿಂದ ಒಂದು ಉದ್ಘಾಟನೆ ಮಾಡಿ ಇಲ್ಲಿ ಬರುವಾಗೆ ಒಂದು ಚಾಲನೆ ನೀವು ಕೊಡಬೇಕಂತೇಳಿ ಕೇಳ್ಕೊಂಡ್ರು. ಆವಾಗ ನಾನು ನಿಜವಾಗಲೂ ಆ ಟೈಮಲ್ಲಿ ಯಾವ ರೀತಿ ಇದ್ದೆ ಅಂತ ಹೇಳಿದರೆ ನಾನು ಕೆಲಸ ಮಾಡಿದಂಥ ದುಡ್ಡು ನನಗೆ ತುಂಬ ದುಡ್ಡು ಕೆಲವು ಕೊಡಲಿಕ್ಕೆ ನನಗೆ ತುಂಬ ಕೆಲಸ ಅಮೌಂಟೇ ಬರ್ತಿರಲಿಲ್ಲ, ಅಷ್ಟು ಕಷ್ಟದಲ್ಲಿ ನಾನಿದ್ದೆ. ಆದರೆ ಏನಂತ ಗೊತ್ತಿಲ್ಲ, ಆಟೋಮೆಟಿಕ್ಕಾಗಿ ನಾನು ಇಲ್ಲಿ ಬಂದು ಆ ಸೆಲೆಕಲ್ಲನ್ನು ಒಂದು ಉದ್ಘಾಟನೆ ಇಲ್ಲಿ ತಲುಪುವಂಥ ಕೆಲಸ ಆದ ನಂತರ ಭಾಳ ಒಳ್ಳೆ ಉಜ್ಜಿರಮಣಿಯಿಂದ ಅಲ್ಲಿಂದ ಮೆರವಣಿಗೆಯಲ್ಲಿ ಬಂದಿದೆ. ಆದರೆ ಅದರ ನಂತರ ನಾನು ಏನು ವ್ಯವಹಾರವನ್ನು ಮಾಡಿದ್ದೇನೆ ಅದರ ನಂತರ ಒಂದೊಂದು ನನಗೆ ಒಳ್ಳೆ ಇಂಪ್ರೂವ್ ಆಗಿದೆ. ಯಾಕೆಂದರೆ ನಾನು ಮೊದಲು ಸಹ ಸುಬ್ರಹ್ಮಣ್ಯಕ್ಕೆ ಬರುವಾಗಲೂ ಸಹ ನಾನೊಂದು ಕೂಲಿ ಕೆಲಸ ಪೈಂಟ್ ಕೆಲಸಕ್ಕೆ ಬಂದಂಥ ವ್ಯಕ್ತಿ. ಅಲ್ಲಿ ಸಹ ನನ್ನ ಸುಬ್ರಹ್ಮಣ್ಯ ದೇವರು ನನ್ನನ್ನು ಆಟೋಮೆಟಿಕ್ಕಾಗಿ ನಾನು ಒಂದು ಎಜುಕೇಷನ್ ಇಲ್ಲದೆ ಈ ರೀತಿ ಬರಲಿಕ್ಕೆ ಕಾರಣ ಕುಕ್ಕೆ ಸುಬ್ರಹ್ಮಣ್ಯ ದೇವರು. ಅದರ ನಂತರ ಸಹ ನಾನು ಈ ಮಹಾವಿಷ್ಣು ದೇವರ ಬಗ್ಗೆ ನಾನು ಹೇಳಬೇಕಾದ್ರೆ ನಾನು ಇಷ್ಟವರೆಗೂ ಈ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟ ನಂತರ ನನಗೆ ಯಾವುದೆಲ್ಲ ನಾನು ನೆನೆಸ್ಕೊಂಡೆ ಅದು ಕೆಲಸ ಜಯ ಆಗಿದೆ. ಯಾಕೆಂದರೆ ಇತ್ತೀಚೆಗೆ ನನ್ನ ಮನೆಯಲ್ಲಿ ಒಂದು ನೇಮ ಉತ್ಸವ ಮತ್ತು ಒಂದು ಸತ್ಯನಾರಾಯಣ ಪೂಜೆ ಆಗಿತ್ತು. ಆವಾಗ ಭಾಳ ಮಳೆ, ಎಲ್ಲ ಕಡೆ ಸೀಟೆಲ್ಲ ಹಾಕಿದ್ದು ಭಾಳ ಮಳೆ ಇತ್ತು. ಆದರೆ ನಾನು ಮಹಾವಿಷ್ಣು ದೇವರೊಟ್ಟಿಗೆ ಅಲ್ಲಿಂದ ಒಂದು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಚಂದ್ರಶೇಖರ್ ಅವರೊಟ್ಟಿಗೆ ಹೇಳಿದೆ, ಹೀಗೆ ನಾನೊಂದು ಮನೆಯಲ್ಲಿ ಪೂಜೆ ಉಂಟು, ಒಂದು ಪ್ರಾರ್ಥನೆ ಮಾಡಿ ಅಂತ. ನಾನು ಏನು ನೆನೆಸ್ಕೊಂಡೆ ನಮ್ಮ ಮನೆಗೆ 1000 ಗಟ್ಟಲೆ ಜನ ಬಂದಿದ್ದರು, ಒಂದೇ ಒಂದು ತೊಂದರೆ ಆಗಲಿಲ್ಲ, ಏನು ಮಳೆ ಬರಲಿಲ್ಲ. ಅದರ ನಂತರ ಪೂಜೆ ಆದ ನಂತರ 1 ಗಂಟೆಯಲ್ಲಿ ಭಾಳ ಮಳೆ ಬಂದಿದೆ. ಅದು ನನಗೆ ಒಂದು ಭಾಳ ಒಂದು ವಿಶೇಷ ಆಗಿದೆ. ಮತ್ತು ಇಲ್ಲಿ ಯಾವುದೇ ಒಂದು ಕಷ್ಟ, ಯಾಕೆಂದರೆ ನಾನು ಇತ್ತೀಚೆಗೆ ಒಬ್ಬರು ನಮ್ಮ ಸುರತ್ಕಲ್ಲಿನಿಂದ ಒಂದು ಪಾರ್ಟಿಯಲ್ಲಿ ಬಂದಿದ್ದರು. ಅವರಿಗೆ ಮಗಳಿಗೆ ತುಂಬ ಸಮಯದಿಂದ ಒಂದು ಲಗ್ನ ಅವರಿಗೆ ಸಿಗ್ತಾ ಇರಲಿಲ್ಲ. ಆದರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋದರು. ಪ್ರಾರ್ಥನೆ ಮಾಡಿ ಖಾಲಿ 15 ದಿನದಲ್ಲಿ ಆ ಹುಡುಗಿಗೆ ಒಂದು ಮದುವೆ ಆಗಿದೆ. ಅದೇ ಇಲ್ಲಿ ನಾನು ಬಂದ ನಂತರ ತುಂಬ ಪವಾಡ ಅದನ್ನು ನಾನು ನೋಡಿದ್ದೇನೆ. ಆದ ಕಾರಣ ಈಗ ದೇವಸ್ಥಾನ ಕೆಲಸ ಈಗ ಸಾಧಾರಣ ಒಂದು 2.5 ಕೋಟಿಯಿಂದ ಮೇಲೆ ಈಗ ಕೆಲಸ ಆಗಿದೆ. ನಾವು ಎಲ್ಲ ಬರುವಂಥ ಭಕ್ತಾದಿಗಳು ಇಲ್ಲಿ ಇನ್ನೂ ಭಾಳ ಕೆಲಸ ಆಗಲಿಕ್ಕೆ ಉಂಟು. ತುಂಬ ಇನ್ನೂ 1.5 ಕೋಟಿಯಷ್ಟು ದುಡ್ಡು ಇನ್ನೂ ನಮಗೆ ಬೇಕು. ಯಾಕೆಂದರೆ ಈಗಾಗಲೇ ನಮ್ಮೊಟ್ಟಿಗೆ ಏನೂ ದುಡ್ಡಿಲ್ಲ. ಕೆಲವರೊಟ್ಟಿಗೆ ಚಂದ್ರಶೇಖರ್ ಅವರು ಮತ್ತು ನಮ್ಮ ನೇಮಿರಾಜರು ಮತ್ತು ಇಲ್ಲಿ ಕಾರ್ಯದರ್ಶಿ ಎಲ್ಲರೂ, ನಾನು ಅವರಿವರು ಅಂತಲ್ಲ, ಅಂದರೆ ಎಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು 100-150 ಒಂದು ಟೀಮು ಮಾಡಿಕೊಂಡು ನಮ್ಮ ಕಾರ್ಯದರ್ಶಿ ಇವರು ಕುಸುಮೋದರ್, ಅಶೋಕಣ್ಣ, ಇವರು ಎಲ್ಲರೂ, ನಾನು ಅವರಿಗೆ ಅಂತ ಹೇಳೋದಲ್ಲ, ನಮ್ಮ ಇವರು ಸಹ ಹಾಗೆ ರಾಮಕೃಷ್ಣ ಅವರೊಂದು ಪ್ರೀತಿಯಲ್ಲಿ ನಮ್ಮನ್ನೆಲ್ಲರನ್ನು ಕರೆದು, ರವೀಣ್ಣ ನೀವು ಬರಬೇಕು, ನೀವು ಬಂದರೆ ನಮಗೆಲ್ಲ ಎಲ್ಲ ಕಡೆ ಹೋಗ್ಲಿಕ್ಕೆ ಅಂತ. ಅದೇ ರೀತಿ ನಾವೆಲ್ಲ ಒಗ್ಗಟ್ಟಾಗಿಕೊಂಡು ಪ್ರತಿಯೊಂದು ಮನೆಗೆ ನಾವು ಕಾಗದವನ್ನು ತಲುಪುವ ಕೆಲಸವನ್ನು ಇವರು ಮಾಡಿದ್ದಾರೆ. ಯಾರಿಗಾದರೂ ಕಾಗದ ಸಿಕ್ಕಲಿಲ್ಲ ಅಂತೇಳಿ ಯಾರೂ ನೀವು ಬೇಸರ ಮಾಡೋದು ಬೇಡ. ಮಹಾವಿಷ್ಣು ದೇವರ ನಿಮಗೆ ಅನುಗ್ರಹ ಇರುತ್ತೆ. ನೀವು ಆದಷ್ಟು ಈ ಕ್ಷೇತ್ರಕ್ಕೆ ಬರಬೇಕು, ಈ ಕ್ಷೇತ್ರವನ್ನು ಬೆಳಗಿಸಬೇಕು. ಹಾಗೆ ಇಲ್ಲಿ ಇನ್ನೂ ಜೀರ್ಣೋದ್ಧಾರ ಆಗಲಿಕ್ಕೆ ತುಂಬ ಇಲ್ಲಿ ಹಣದ ಅವಕಾಶ ಅಗತ್ಯ ಉಂಟು. ಆದ ಕಾರಣ ನೀವೆಲ್ಲರೂ ಈ ಕ್ಷೇತ್ರಕ್ಕೆ ಬಂದು ಸಹಕರಿಸಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ.